ವೈಭೋಗದಿಂದ ತುಂಬ ವಿಜೃಂಭಣೆಯಿಂದ ನಮ್ಮ ಜಿಲ್ಲೆಯ ಎಲ್ಲ ರೆಡ್ಡಿ ಜನಾಂಗದವರು ಸೇರಿ ಈ ಮಹಾನುಭೂತಿ ವೇಮನಗರ ಚರಿತ್ರೆಯನ್ನು ನಾವೆಲ್ಲ ನೆನೆಸ್ಕೊಳ್ತಕ್ಕಂಥ ದಿನ ಅಂತ ಹೇಳ್ಬೋದು. ಇತ್ತೀಚೆಗೆ ಕೆಲವು ಜಿಲ್ಲೆ ಪ್ರೋಗ್ರಾಮ್ ನಾವು ಬರ್ತಾ ಇಲ್ಲ, ಪ್ರೋಗ್ರಾಮ್ ಮಾತ್ರ ಬರ್ತಾ ಇದ್ವಿ. ಯಾಕೆಂತಂದ್ರೆ ಜಿಲ್ಲಾ ಆಡಳಿತ ಒಂದು ಸೀಮಿತ ಆಗಿರ್ತಕ್ಕಂಥ ವರ್ಗ ಆಗ್ಬಿಟ್ಟಿದೆ. ಅದರಿಂದ ನಾವು ಇದಕ್ಕೆ ಯಾವುದಕ್ಕೂ ಬರ್ತಾ ಇಲ್ಲ. ಇವತ್ತು ಜನಾಂಗದ ಒಂದು ಹಿತದೃಷ್ಟಿಯಿಂದ ನೀವು ಪ್ರೀತಿಯಿಂದ ಕರೆದಿದ್ದಕ್ಕೆ ನಿಮ್ಮ ಪ್ರೀತಿಗೆ ಹೋಗ್ಬಿಟ್ಟು ಈ ಒಂದು ಜಯಂತಿಗೆ ಬರಬೇಕಾಯಿತು. ನೀವು ಬಹುಶಃ ನೋಡಿರ್ಬೋದು, ನಾವಿವತ್ತು ರಂಗಮಂದಿರ ತುಂಬಾ ಜನ ಕೂರುದಿಲ್ಲ. ಯಾಕಂದ್ರೆ ಬರೀ ನಮ್ಮ ಕೇಕ್ ಬಿಟ್ಬಿಟ್ಟಿದ್ದು ಕೊತ್ತೂರು ಯಾರಿಗೂ ನೋಡಲ್ಲ. ಅದರಿಂದ ನಾವು ಜಾಸ್ತಿ ಬರೋದಿಲ್ಲ. ಅದರಿಂದ ಈ ಜನಾಂಗಕ್ಕೆ ಇಷ್ಟ ಬಿದ್ದು ನಾವು ಈ ಕಾರ್ಯಕ್ರಮಕ್ಕೆ ಬರಬೇಕಾಯಿತು. ಶ್ರೀ ವೇಮನಗರ ಜಯಂತ್ಯೋತ್ಸವನ್ನ ನಮ್ಮ ಕರ್ನಾಟಕದಿಂದ ಆಂಧ್ರದಲ್ಲಿ ಬಹು ವಿಜೃಂಭಣೆಯಿಂದ ಮಾಡ್ತಾರೆ. 1421 ಇವರ ಜಯಂತ್ಯೋತ್ಸವನ್ನ, ಇವರ ಒಂದು ಜನ್ಮವನ್ನ ಇವತ್ತು ಆಂಧ್ರದಲ್ಲಿ ತುಂಬಾ ವಿಜೃಂಭಣೆಯಿಂದ ಮಾಡ್ತಾರೆ. ಈಗ ನಮ್ಮ ಅಧಿಕಾರ ಹೇಳಿದ್ರು, ಯಾಕೆ ವೇಮನ ಜಯಂತಿ ಮಾಡ್ಬೇಕಾಗಿದೆ ಅಂದ್ರೆ ಪ್ರತಿಯೊಬ್ಬರು ಕೂಡ ಒಂದು ಜೀವನದಲ್ಲಿ ಜೀವನ ಸಾಕು ಅಂತಂದಾಗ ಪ್ರತಿಯೊಬ್ಬರಿಗೂ ಅವ್ರದೇ ಒಂದು ಕಾರ್ಯಕ್ರಮ ಸಾಕು ಅಂತ ಹೇಳ್ತೀವಿ ನಾವು. ನಮ್ಮ ರಾಜಕೀಯ ಇರ್ಬೋದು, ಇಲ್ಲ ನಮ್ಮ ಬಿಸ್ನೆಸ್ ಇರ್ಬೋದು, ಇನ್ನೊಂದಿರ್ಬೋದು, ಸಾಕು ಅಂದಾಗ ನೆಕ್ಸ್ಟ್ ಇರ್ತಕ್ಕಂಥದ್ದು ಯೋಗಿ. ಇವತ್ತು ಭೋಗ್ಯ ಆಗ್ಬೇಕಾದ್ರೆ ಯೋಗಿ ಆದ್ರೆ ಅಷ್ಟೇ. ಇವರು ಭೋಗ್ಯ ಅಂತ ಜೀವನ ಮಾಡ್ಬೇಕಂತ ಇವರು ಯೋಗಿ ಆದ್ರು. ಯಾಕಂದ್ರೆ ಪ್ರತಿಯೊಬ್ಬರು ಲಾಸ್ಟ್ ಈ ಕಟ್ಟಕಡೆ ಇದಕ್ಕೆ ಬರಲೇಬೇಕು, ಜೀವನದಲ್ಲಿ ನಾವು ಬರಲೇಬೇಕು. ಯಾಕಂದ್ರೆ ಇನ್ನು ಸಾಕು ಜೀವನ, ಇನ್ನು ನಾನು ಸಮಾಜ ಸೇವೆಗೆ ತೆರಳಬೇಕು ಅಂದಾಗ ಇವರು ಅಂತ ಜೀವನವನ್ನು ಬಿಟ್ಟು ಇವರು ಬಹುಶಃ ಇವರು ಚರಿತ್ರೆಯನ್ನು ಬೆಳಗ್ಗೆ ನಾನು ಓದ್ತಾ ಇದ್ದೇನೆ. ಇವ್ರು ಎಂಥ ಚರಿತ್ರೆ ಅಂತಂದ್ರೆ ಎಂಥ ಜೀವನ ಮಾಡ್ತಕ್ಕಂಥದ್ದು ಅಂತಂದ್ರೆ ಅಂತ ಜೀವನ ಮಾಡಿ ಇಡೀ ಜೀವನವನ್ನ ಒಂದು ಚರಿತ್ರೆಯನ್ನು ಮಾಡಿರ್ತಕ್ಕಂಥ ನಮ್ಮ ವೇಮನಗಾರಿ ಇವತ್ತು ಯೋಗಿಯಾಗಿ ನಮಗೆಲ್ಲ ಈ ಒಂದು ಜನಾಂಗಕ್ಕೆ ಒಂದು ಎಕ್ಸಾಂಪಲ್ ಆಗಿದ್ದಾರೆ. ಬಹುಶಃ ನಮ್ಮ ಕುಟುಂಬದಲ್ಲಿ, ಸಮಾಜದಲ್ಲಿ ರೆಡ್ಡಿ ಜನಾಂಗ ಅಂದ್ರೆ ಒಂದು ವಿಶೇಷವಾಗಿರ್ತಕ್ಕಂಥ ಜನಾಂಗ. ಯಾಕಂದ್ರೆ ಈ OBC ಬಡಬಗ್ಗರು ಇವರಿಗೆಲ್ಲ ಕೆಲಸ ಕೊಟ್ಟು ರಡ್ಡೋಳಚರ ನಮ್ಮ ತೆಲುಗು ಭಾಷೆ ನಾನು ಮಾತಾಡಿದೆ, ದೊಡ್ಡ ತೆಲುಗು ಭಾಷೆ ಮಾತಾಡಿದೆ, ಆಡು ಭಾಷೆ ಮಾತಾಡಿದ್ರೆ ರಡ್ಡೋಳಚರ ಅಂತಂದ್ರೆ ಇವ್ರಿಗೆ ಇರ್ತಕ್ಕಂಥ ಗೌರವ ಗಂತನೇ ಬೇರೆ. ರೆಡ್ಡಿ ಕುಟುಂಬ ಅಂದ್ರೆ ಆ ಗೌರವ ಗಂತನೇ ಬೇರೆ. ಅದಲ್ಲ, ನಾವು ಕೂಡ ಚಿಕ್ಕಂದ್ರಲ್ಲಿ ಅವ್ರ ಮನೆ ಕೆಲ್ಸಕ್ಕೆ ಹೋಗ್ತಾ ಇದ್ದಾಗ ರಡ್ಡೋಳ ಕುಟುಂಬ ಯಾರ ಮನೆಗೆ ಹೋಗಿದ್ದೆ ರಡ್ಡೋಳ ಇಂಟಿಗೆ ಹೋದ ಅಂದ್ರೆ ಆ ಒಂದು ಗೌರವ ಗತ್ತೆ ಬೇರೆ ಇದೆ. ನನ್ನ ತಾಲೂಕಲ್ಲಿ ಕೂಡ ಯಾವತ್ತೂ ನಾನು ಹೇಳ್ತಾ ಇರ್ತೀನಿ. ಯಾಕಂದ್ರೆ ಇಷ್ಟು ನಾವು ಸಾವಿರಾರು ಜನ ಇದ್ರು ಕೂಡ ನಾವ್ ಯಾಕೆ ಒಗ್ಗಟ್ಟಾಗ್ತಾ ಇಲ್ಲ ಇರ್ಬೋದು, ಒಗ್ಗಟ್ಟಾಗ್ತಲ್ಲ ಅಂದಾಗ ಬಹುಶಃ ಇತ್ತೀಚೆಗೆ ನಮ್ಮ ಒಂದು ಮುಳಬಾಗಿಲು ತಾಲೂಕಲ್ಲಿ ನಾವೆಲ್ಲ ಒಂದೇ ಅಂತ ಹೇಳಿ ದೊಡ್ಡ ಮಟ್ಟಿಗೆ ನಮ್ಮ ರೆಡ್ಡಿ ಜನಾಂಗ ಒಂದಾಗಿ ಇವತ್ತು ಅದ್ದೂರಿ ಸನ್ಮಾನ ಮಾಡಿದ್ರು. ಇದಕ್ಕಿಂತ ಖುಷಿ ಬೇರೊಂದಿಲ್ಲ ಅಂತ ನಾನು ವ್ಯಕ್ತಪಡಿಸ್ತೀನಿ. ಸೊ ನಾನು ಹೇಳೋದೊಂದೇ, ಯಾವಾಗ ಏನಾಗುತ್ತೋ ಅದು ಮಾಡ್ಬಿಡ್ಬೇಕು. ಈ ಜೀವನ ಭಾರಿ ಚಿಕ್ಕದು. ಸೊ ಅದರಲ್ಲಿ ಈ ರಾಜಕಾರಣದಲ್ಲಿರೋ ಜೀವನ ಇನ್ನೂ ಚಿಕ್ಕದು. ಯಾವ ಪಕ್ಕ ಇವ್ರು ಕುಮ್ತಾರ ಕುಮ್ಮೇಸ್ತಾರ, ಯಾವ ಪಕ್ಕ ಇವ್ರು ಕುಮ್ತಾರ ಕುಮ್ಮಿಸ್ಕೊಂಡು ನಡಿಯೋಣ ಅಂತ ರಾಜಕಾರಣ. ಈ ರಾಜಕೀಯ ಬೆಚ್ಚಕ್ಕೆ ಹಿಂಗ ಜೀವನ ಚಿಂದ ಇರ್ಬೋದು, ಇನ್ನೂ ಚೆನ್ನಾಗಿ ಚಿಕ್ಕದಾಗ್ಬಿಡ್ತದೆ. ಅರ್ಥೈತಲ್ಲ, ಮೊನ್ನೆ ತರ ಸಹಾಯ ಮಾಡಿರ್ತೀವಿ ನೆನಕಾದ ಮಂಜ ಈ ಪದ್ಯ ಮೆಂಟರ್, ಅದ್ ಮನ್ಕಾದ ಈ ಪದ್ಯ ಮೆಂಟರ್. ಈ ತರ ಜೀವನದಲ್ಲಿ ನಾವು ಬದುಕಬೇಕಾದ್ರೆ ನಮ್ಮ ಜೀವನ ಇನ್ನೂ ಚಿಕ್ಕದು. ಬಹುಶಃ ನಾನು ಎಲ್ಲ ಒಂದು ಯುವ ಜನಾಂಗ ಕೇಳ್ತಾ ಇರ್ತೀನಿ. ಯಾಕೆಂದ್ರೆ ಎಲ್ಲ ಜಾಗ ಚೆನ್ನಾಗಿದೆ, ಎಲ್ಲ ಕ್ಷೇತ್ರ ಚೆನ್ನಾಗಿದೆ, ಒಂದು ಕ್ಷೇತ್ರ ಮಾತ್ರ ಹೊಲಸಾಗಿದೆ. ಅದ್ಯಾವ್ದು ಹೇಳಿ? ಶಪಥ ಬರವಲ್ಲ, ನೀನೇ ಮೀಶಲ್ ಸಿಪ್ಪಿಸ್ತಾರೆ. ಎಲ್ಲ ಕ್ಷೇತ್ರ ಚೆನ್ನಾಗಿದೆ, ಒಂದು ಕ್ಷೇತ್ರ ಮಾತ್ರ ಹೊಲಸಾಗಿದೆ. ಯಾವ್ದು ಹೇಳಿ? ಅದು ರಾಜಕೀಯ ಕ್ಷೇತ್ರ. ಎಲ್ಲ ನನ್ನ ಸ್ನೇಹಿತರಿಗೆ ಹೇಳ್ತಾ ಇರ್ತೀನಿ, ಯಾವ ಕ್ಷೇತ್ರಕ್ಕೆ ನಾ ಬಂದ್ಕೊಳ್ಳಿ, ರಾಜಕೀಯ ಕ್ಷೇತ್ರಕ್ಕೆ ಮಾತ್ರ ಬರಬೇಡಿ. ಯಾಕೇಳಿ? ಇದು ಹೊಲಸು. ನಾನು ಇಲ್ಲಿ ಬಂದಾದ್ಮೇಲೆ ಗೊತ್ತಾಗ್ತದೆ. ಇಲ್ಲಿ ಬರೋಕ್ಕಿಂತ ಮುಂಚೆ ವೈಟ್ ತರ ಕಾಣಿಸ್ತದೆ. ಬಲ್ಬಾಗುಂದ್ರ ನಾ ಕೊಡ್ತೀನಿ ಪೋಸ್ಟ್ ಬಲ್ಬಾಗುಂದ್ರ ಪೋಸ್ಟ್ ಇದೆ ಅನ್ಕೊಂಡು, ಇದು ಬಂದ್ಮೇಲೆ ಗೊತ್ತೈತಿ ನನ್ನ ಮಗನ ಎಷ್ಟು ಹೊಲಸು ಅಂತ. ಅಲ್ಲ, ಸಿರಸ ನನ್ನ ವೈಯಕ್ತಿಕವಾಗಿ, ನಾನು ಬೇರೊಬ್ಬರ ಬಗ್ಗೆ ಎಕ್ಸಾಂಪಲ್ ತಗೊಂಡಂತಲ್ಲ, ನನ್ನ ವೈಯಕ್ತಿಕವಾಗಿ ಹೇಳ್ತಾ ಇದ್ದೀನಿ ವಿಚಾರ. ಇದು ನೋಡಕ್ಕೆ ವೈಟ್ ಬಟ್ಟೆ ತರ ಕಾಣಿಸುತ್ತೆ. ಈ ವಿಧಾನಸೌಧ ಹೆಂಗ್ ಗೊತ್ತಾ? ರತಿ ಈ ಡ್ಯಾನ್ಸ್ ಆಡ್ತಾರಲ್ಲ, ಮೇನಕಾ ತಿಲಕ್ ಕಾಣಿಸ್ತಾಳೆ. ಅದ್ರ ಒಳಗಡೆ ಹೋದ್ಮೇಲೆ ಗೊತ್ತಾಯ್ತು ನಾನು ಕೊಡ್ತೀನಿ ಅಂತ ಕರ್ಮ ಅಂತ ಅಂದ್ಬಿಟ್ಟು. ಎಷ್ಟೋ ಜನ ಈ ದುಡ್ಡು ಇಟ್ಕೊಂಡು ಕೋಟಿಗಟ್ಟಲೆ ಅಪ್ಪ ಬೆಳಿತಕ್ಕಂಥ ಆಸ್ತಿ ನೋಡಿ ಕಾಯ್ತಾ ಇರ್ತಾರೆ. ಅಪ್ಪ ನಾನು MLA ಅವರ ಅಪ್ಪ, ನಾನು ಜಿಲ್ಲಾ ಪಂಚಾಯತ್ ರಾರ ಹೊಸ ಕೆಲಸ
ವಚನಕ್ಕೆ ಕೆಲಸಿದ್ರು ಅದನ್ನ ಕರ್ಮ ಮನೆ. ಸೊ ಅದರಿಂದ ಈ ಕ್ಷೇತ್ರದಲ್ಲಿ ರಾಜಕಾರಣದಲ್ಲಿ ಏನೋ ಮಾಡ್ಬೇಕಂತ ಹೊಡ್ತೀವಿ, ಬ್ರೇಕ್ ಆಗ್ತಾರೆ, ಏನೋ ಮಾಡ್ಬೇಕಂತ ಬ್ರೇಕ್ ಆಗ್ತಾರೆ. ಸೊ ಆದ್ರೆ ದಯವಿಟ್ಟು ನಾನು ಹೇಳ್ತೀನಿ ಕೇಳಿ, ಬೇರೆ ಬೇರೆ ಕ್ಷೇತ್ರ, ಸಮಾಜ ಸೇವೆ ಕ್ಷೇತ್ರಗಳು, ಉದ್ಯಮಿ ಕ್ಷೇತ್ರಗಳು, ಇನ್ನೊಂದು ಕ್ಷೇತ್ರಗಳು, IT ಕ್ಷೇತ್ರಗಳು, ಸಮಾಜ ಸೇವೆ ಮಾಡ್ಬೇಕಾದ್ರೆ ಬರೀ ರಾಜಕೀಯ ಕ್ಷೇತ್ರನೇ ಅಲ್ಲ, ಸಾಕಷ್ಟು ಕ್ಷೇತ್ರಗಳಿದಾವೆ. ಅಲ್ಲಿ ನಾವೇ ದಿರ್ರು, ನಾವೇ ವೀರರು, ನಾವೇ ಸೇನಾಧಿಪತಿ, ನಾವೇ ಕಿಂಗ್ಗಳು. ಬಟ್ ಇಲ್ಲಲ್ಲ, ದಿನಾ ಬ್ರೇಕ್ಗಳು. ಅದು ಹೇಳಿದ್ರೆ ಬೇಡ, ಬೇರೆಯವ್ರಿಗೆ ಏನೋ ಆಗ್ಬಿಡ್ತದೆ, ಬೇಡ ಹೇಳೋದು ಬೇಡ. ಸೊ ಆ ಪರಿಸ್ಥಿತಿಯಲ್ಲಿ ಇವತ್ತು ರಾಜಕಾರಣ ಹೋಗ್ಬೇಕಾದ್ರೆ ದಯವಿಟ್ಟು ನನ್ನ ಈ ರೆಡ್ಡಿ ಜನಾಂಗ, ನಾನು ಈಗ ತಾನೇ ಒಪ್ಕೊಂಡಿದ್ದೀನಿ, ಇದೇ ತಿಂಗಳಲ್ಲಿ 2 ಎಕರೆ ಜಮೀನನ್ನ ನಮ್ಮ ರೆಡ್ಡಿ ಸಮುದಾಯ ಭವನಕ್ಕೆ ಕೊಟ್ಟು, ಅದು ಡೇಟ್ ಕೂಡ ಫಿಕ್ಸ್ ಮಾಡಿದ್ವಿ. ಮೇ 10ನೇ ತಾರೀಕು ಮಲ್ಲಮ್ಮ ಜಯಂತಿ ದಿನೋತ್ಸವ ದಿವಸನೇ ಅವತ್ತೇ ಶಂಕುಸ್ಥಾಪನೆ ಮಾಡಿ ರೆಡ್ಡಿ ಜನಾಂಗ ಭವನವನ್ನು ಕಟ್ಟಬೇಕು ಅಂತ ನಾವು ತೀರ್ಮಾನ ಆಗಿದ್ದೀವಿ. ಸೊ ಖಂಡಿತವಾಗ್ಲೂ ಕಟ್ಟಿ ಈ ಒಂದು ಜನಾಂಗಕ್ಕೆ, ನಾನು ಬಂದಾದ್ಮೇಲೆ ಮುಳಬಾಗಿಲು ತಾಲೂಕಲ್ಲಿ ಸರ್ವ ಜನಾಂಗೀಯ ಶಾಂತಿ ತೋಟ ಎಲ್ಲರಿಗೂ, ಪ್ರತಿ ಜಾತಿಯವರು ಕೂಡ ಅವ್ರದೇ ಅಂತಕ್ಕಂಥ ಒಂದು ಮರ್ಯಾದೆಯನ್ನು ಕೊಟ್ಟು, ಅವ್ರದೇ ಅಂತ ಮಾಡಿಕೊಟ್ಟು ನಾನು ಕೆಲಸ ಮಾಡ್ತಾ ಇದ್ದೆ ಅಂತ ಹೇಳ್ತಾ, ಇವತ್ತು ಇಡೀ ನನ್ನ ಎಲ್ಲವರು ಕಾಯ್ತಾ ಇದ್ದಾರೆ, ಎಲ್ಲ ಮಾತಾಡ್ಲಿಕ್ಕೆ ಕಾಯ್ತಾ ಇದ್ದಾರೆ. ಸೊ ಎಲ್ಲರೂ ಕೂಡ ವಿಶೇಷವಾಗಿ ಈ ಜನಾಂಗದ ಪರವಾಗಿ, ಈ ಜನಾಂಗಕ್ಕೋಸ್ಕರ ನಾನು ಮಾಡತಕ್ಕಂಥ ಕೃತಜ್ಞತೆ. ಯಾಕಂದ್ರೆ ಇಷ್ಟು ಗೌರವಪೂರ್ವಕ ಕರೆದಿದ್ದಕ್ಕೆ ಬರಬೇಕಾದ ನನ್ನ ಕರ್ತವ್ಯ ಅಂತ ಹೇಳ್ತಾ, ಇಷ್ಟಕ್ಕೂ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಇಲ್ಲಿ ಕೂತಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ನಮಸ್ಕರಿಸುತ್ತೆ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ವೇಮನ ಜಯಂತಿ. 614ನೇ ಜನ್ಮ ದಿನೋತ್ಸವ ಇವತ್ತು ಪ್ರಪ್ರಥಮವಾಗಿ ನಾವು ಮಹಾಯೋಗಿಯವರಿಗೆ ಒಮ್ಮೆ ಜೈಕಾರ ಕೂಗಬೇಕು ಅಂತ ತಮ್ಮೆಲ್ಲ ಕೇಳ್ಕೊಳ್ತೀನಿ. ಬಹಳ ಕಟಾರದಲ್ಲಿ ಹುಟ್ಟಬೇಕು, ಆ ರೀತಿಯಾಗಿ ಜೈಕಾರ ಕೂಗಬೇಕೆಲ್ಲ ಬಂಧುಗಳು. ಜೈ ವೇಮನ ಅಂದ್ರೆ ಜೈ ಜೈ ವೇಮನ ಅಂತ ಕರಿಬೇಕು. ಜೈ ವೇಮನ, ಜೈ ವೇಮನ, ಜೈ ವೇಮನ. ಬಂಧುಗಳೇ, ಈ ದಿನ ನಮ್ಮ ವೇಮನವರ ಜಯಂತ್ಯೋತ್ಸವಕ್ಕೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ, ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನಮ್ಮ ಕೋಲಾರ ತಾಲೂಕಿನ ಜನಪ್ರಿಯ ಶಾಸಕರು ಮಂಜಣ್ಣವರೇ, ಹಾಗೆ ನಮ್ಮ ಕೋಲಾರ ಜಿಲ್ಲಾ ಜನಪ್ರಿಯ ಲೋಕಸಭಾ ಸದಸ್ಯರಾದಂಥ ಮಲ್ಲೇಶಣ್ಣವರೇ, ಹಾಗೆ ಮತ್ತೊಬ್ರು ಇಷ್ಟೊತ್ತು ನಮ್ಮೆಲ್ಲರನ್ನು ಬಹಳ ಬಗ್ಗೆ ನಮ್ಗೆ ತುಂಬಾ ಸಂತೋಷ ಆಯಿತು. ಇವತ್ತು ಹೋದ ಬಾರಿ ಇದೇ ನಮ್ಮ ಅಣ್ಣವ್ರು ಹೇಳಿದ್ರು, ಎಕಡಪ್ಪ ನೀರು ಜನಾಲೆದು ಪೂರ್ವಭಾವಿ ಸಭೆಲ್ಲ ಅಂತ ಹೋದ ಸಭೆಯಲ್ಲಿ ಹೇಳಿದ್ರು ಅಣ್ಣವರು, ನಮ್ಮ ಮುಳಬಾಗಿಲು MLA ಸಾಹೇಬ್. ನಾವು ಕರ್ನಾಟಕ ರಾಜ್ಯ ರೆಡ್ಡಿ ಸಂಘದಲ್ಲಿ ನಿರ್ದೇಶಕರಾಗಿ ನನಗೂ, ರವೀಂದ್ರ ರೆಡ್ಡಿ ಅವ್ರಿಗೂ, ಶಾಂತರಾಜ್ ಅವ್ರಿಗೂ, ಸುರೇಶ್ ಅವ್ರಿಗೆ 4 ಜನಕ್ಕೆ ಒಂದು ನಿಯೋಗಕ್ಕೆ ಸಂಘಟನಾ ಜವಾಬ್ದಾರಿ ಕೊಟ್ಟಾಗ, ಕೋಲಾರ ಜಿಲ್ಲೆ ಅಲ್ಲ ಬೀದರ್ ಜಿಲ್ಲೆವರೆಗೂ ನಮ್ಮ ಸಮುದಾಯ ಸಂಘಟನೆ ಜವಾಬ್ದಾರಿ ಕೊಟ್ಟಿದ್ರಿಂದ ಇವತ್ತು ಈ ಚೆನ್ನೈ ರಂಗಮಂದಿರದಲ್ಲಿ ಈ ರೀತಿ ವಿಶೇಷ ಸಮುದಾಯದವರು ಸೇರೋದಕ್ಕೆ ಒಂದು ಮಾರ್ಗ ಆಯಿತು ಅಂತ ನಾನು ತಮ್ಗೆ ಹೇಳ್ತಾ ಇದ್ದೀನಿ. ಅವರನ್ನು ಸಹ ನಮ್ಮ MLA ಸಾಹೇಬರು ಸ್ವಾಗತ ಕೋರ್ತಾ, ನಮ್ಮ AC ಮೇಡಮ್ ಅವ್ರಿಗೂ ಸ್ವಾಗತ ಕೋರ್ತಾ, ಕಿರಣ್ ಕುಮಾರ್ ರೆಡ್ಡಿ ಅಣ್ಣವ್ರಿಗೆ. ವೇಮಣ್ಣನವರು ಒಂದು ಜಾತಿಗೆ ಸೀಮಿತ ಅಲ್ಲ, ಅವರು ಸರ್ವ ಸಮುದಾಯದ ಒಬ್ಬ ಸಾಹಿತ್ಯವಾಗಿ, ಜ್ಞಾನಿಯಾಗಿ ಅವ್ರು ಬಂದಂತವ್ರು. ಆದ್ರೆ ಇವತ್ತು ನಾವು ವೇಮನ ಜಯಂತ್ಯೋತ್ಸವ ಮಾಡೋದ ಕಾರಣ ಏನಂದ್ರೆ, ನಮ್ಮ ಕುಲದಲ್ಲಿ ಹುಟ್ಟಿದ್ರಿಂದ ನಾವು ಮಾಡ್ತಾ ಇದ್ದೀವಿ. ಆದ್ರೆ ಅವರು ಸರ್ವ ಜನಾಂಗದ ತೋಟ ನಮ್ಮ ವೇಮಣ್ಣನವರು. ಇವತ್ತು ಅವ್ರು ಬರೆದಂತ ಕವನಗಳು 5,000 ಚಿಲ್ಲರೆ ಕವನಗಳಿದ್ದಾವೆ. ಇವತ್ತು ಅವರ ಒಂದು ಜೀವನ ಚರಿತ್ರೆಯನ್ನ ಎಲ್ಲ ಹಿರಿಯರೆಲ್ಲ ತಿಳಿಸಿರ್ಬೋದು, ಇಲ್ಲ ತಾವು ತಿಳ್ಕೊಂಡಿರ್ಬೋದು. ಅಂತ ಮಹಾನ್ ನಮ್ಮ ಕವಿಯನ್ನ ಇದಕ್ಕೆ ನಾವೆಲ್ಲರೂ ಹಾರೈಸಿ ಅವರಿಗೆ ಹುಟ್ಟಹಬ್ಬ ಶುಭಾಶಯಗಳನ್ನು ತಿಳಿಸಿದ್ದೀವಿ. ಯಾಕೆಂದ್ರೆ ಅವರ ಇತಿಹಾಸವನ್ನ ಅದು ಹೇಳು ನೆನಪಿರ, ವೇಮಣ್ಣನವರ ಕುಲದವರಾಗಿ
ಕೋಲಾರ ಜಿಲ್ಲೆಯಲ್ಲಿ ಲಕ್ಷಾಂತರ ಜನ ವಾಸ ಮಾಡಿಕೊಂಡಿದ್ದು ಇಷ್ಟು ದಿನಗಳ ಕಾಲ ನಮ್ಮ ಸಮುದಾಯ ಹೊರಗೆ ಬಂದಿರಲಿಲ್ಲ. ನಮ್ಮ ಸಮುದಾಯ ಅವರವರ ಕೆಲಸ ವೃತ್ತಿಗಳು, ಅವರ ಬಿಸ್ನೆಸ್, ಅನೇಕ ರೈತ ಕುಟುಂಬಗಳಿಂದ ಸಂಘಟಿತರಾಗದೆ ಎಲ್ಲ ಮನೆಗಳಲ್ಲಿ ಕೂತಿದ್ರು. ಈ ಹಿಂದೆ ಹೇಳ್ತಾ ಇದ್ರು ನಮ್ಮ ಉಪವಿಭಾಗಾಧಿಕಾರಿಗಳು ಎಲ್ಲ ಆಡಳಿತ ವೃಂದವರು ಹೇಳ್ತಾ ಇದ್ರು, ಯಾರು ಇಷ್ಟು ಜನ ಬರ್ತಾ ಇಲ್ಲ ನಮ್ಗೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಪೂರ್ವಭಾವಿ ಸಭೆಗೆ, ಇವ್ರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ರು. ನೋಡಿ ಬಂಧುಗಳೇ, ನಾವು ಸಂಘಟಿತರಾದ್ರೆ ಏನು ನಮಗೆ ಲಾಭ, ಏನು ನಮಗೆ ಅನುಕೂಲ, 2 ನಿಮಿಷದ ವೇದಿಕೆಯಲ್ಲಿ ನಾವು ಒಂದು ಉದಾಹರಣೆಯನ್ನು ಹೊಂದಿಕೊಂಡ್ವಿ. ಇವತ್ತು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನಾವು ಸಂಘಟನೆ ಆದ ನಂತರ 49 ವರ್ಷಗಳ ಇತಿಹಾಸ ಹಿಂದೆ ಕರ್ನಾಟಕ ರಾಜ್ಯದಲ್ಲಿ ಪ್ರಪ್ರಥಮ ಮುಖ್ಯಮಂತ್ರಿಯಾಗಿ ಆಡಳಿತ ನಡೆಸಿದಂತವರು, ಮೈಸೂರು ಮಹಾರಾಜರ ಸಂಸ್ಥಾನದಲ್ಲಿ ಆಡಳಿತ ನಡೆಸಿದಂತವರು, ಕೇಂದ್ರ ಸರ್ಕಾರದಲ್ಲಿ ಮಂತ್ರಿಗಳಾಗಿ ಕರ್ನಾಟಕ ರಾಜ್ಯಕ್ಕೆ ಕೊಟ್ಟಂತ ಕೊಡುಗೆಗಳ ಸರದಾರ ಕೆ.ಸಿ. ರೆಡ್ಡಿಯವರು ಮತ್ತು ಮಹಾರಾಷ್ಟ್ರ ರಾಜ್ಯಪಾಲರಾಗಿ ಆಡಳಿತ ಕೊಟ್ಟಂತವರು, ಇದುವರೆಗೂ ಕೋಲಾರ ಜಿಲ್ಲೆಯಲ್ಲಿ ಅವ್ರದ್ದೊಂದೇ ಒಂದು ಪುತ್ಳಿ ಇರಲಿಲ್ಲ. ಇದು ನಿಜವೇ ನಮ್ಮ ಸಮುದಾಯ ತುಂಬಾ ನೋವಾಗಿತ್ತು. ಇವತ್ತು ನಮ್ಮ ಸಂಘಟನೆ ಮುಖಾಂತರ ನಾವೆಲ್ಲ ನಮ್ಮ ಶಾಸಕರು, ಜಿಲ್ಲಾಧಿಕಾರಿಗಳು, ನಮ್ಮ ಲೋಕಸಭಾ ಸದಸ್ಯರು ಎಲ್ಲರಿಗೂ ಮನವಿಗಳು ಕೊಟ್ಟಿದ್ರಿಂದ ಇವತ್ತು ಅದು ಸಹ ನಮ್ಮ ಸಂಘಟನೆಯಿಂದ ಇವತ್ತು ಹೊರಗೆ ಬರ್ತಾ ಇದೆ ಬಂಧುಗಳೇ. ಇದು ಸಹ ನಮ್ಮ ವೇದಿಕೆ ಮೇಲೆ ಎಲ್ಲ ನಮ್ಮ ಹಿರಿಯ ಸಂಸದರು ಮತ್ತು ಶಾಸಕರು ತಮಗೆ ಹೇಳಕ್ಕೆ ಇದ್ದಾರೆ. ಇದೊಂದೇ ಅಲ್ಲ, ಇವತ್ತು ದಿನ ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ 2 ಎಕರೆ ಜಮೀನನ್ನು ಕೊಟ್ಟು ವೇಮನ ಭವನವನ್ನು ನಿರ್ಮಿಸಿಕೊಡ್ತೀವಿ ಅಂತೇಳಿ ಶಾಸಕರು ಹೇಳಿದ್ದಾರೆ. ಮಾನವ ತಾಲೂಕಿನ ಶಾಸಕರು ಇವತ್ತೇನು ಅವರ ಬೇರೆ ಕಾರ್ಯಕ್ರಮ ನಿಮಿತ್ತ ಬಂದಿಲ್ಲ. ನಿಜವಾಗಿ ನಮ್ಗೆ ತುಂಬಾ ಸಂತೋಷ ಆಗುತ್ತೆ. ಅವ್ರ ಮನೆ ಬರ್ತಾ ಇದ್ವಿ ಅಂದ್ರೆ ಅರ್ಧ ಗಂಟೆ ಕೂತಿದ್ರು, ಸೌಜನ್ಯದಿಂದ ಕೂತು ನಮ್ಮ ಕಷ್ಟ ಸುಖಗಳನ್ನು ಆಲಿಸಿ ಅವತ್ತು 1 ನಿಮಿಷದಲ್ಲಿ ಮಂಜಣ್ಣವ್ರು ಫೋನ್ ಮಾಡಿದ್ರು, ಎಲ್ಲರಿಗೂ DC ಫೋನ್ ಮಾಡಿದ್ರು. ಅವರು ಸಹ ಮಾಲೂರು ತಾಲೂಕಿನಲ್ಲಿ 1 2 3 ಎಕರೆ ಜಮೀನು ಕೊಡ್ತೀನಿ, ವೇಮನ ಭವನ ನಿರ್ಮಿಸೋಣ ಅಂತ ಹೇಳದಲ್ದಿರ ಇವತ್ತು ವೇಮನ ಪುತ್ಥಳಿಯನ್ನು ಅನಾವರಣ ಮಾಡೋ ಸಮೇತ ಒಂದು ಸ್ಥಳವನ್ನು ನಿಗದಿಪಡಿಸಿ ಅವರು ಸಹ ನಮ್ಮ ಸಹಕಾರ ನೀಡ್ತಾ ಇದ್ದಾರೆ. ಅವರು ಸಹ ನಾನು ಇವತ್ತು ಕೃತಜ್ಞತೆಗಳು ತಿಳಿಸ್ತಾ ಇದ್ದೀನಿ ನಂಜೇಗೌಡ ಸಾಹೇಬರಿಗೆ. ಪ್ರಭಾಕರ್ ರೆಡ್ಡಿ ಅವರು ಮಾತಾಡ್ತಾ ಇದ್ರು, ಕೆ.ಸಿ. ರೆಡ್ಡಿ ಅವರು ಪುತ್ಲಿ ಇಡಬೇಕು ಅಂತ. ಹೋದ ವರ್ಷನೂ ಇದೇ ಮಾತು ಹೇಳಿದ್ರಿ ನೀವು, ಪುತ್ಲಿ ಇಡಬೇಕು, ಶ್ರೀನಿವಾಸ್ ಗೌಡರು ರೆಡಿ ಮಾಡಿಕೊಟ್ಟಿದ್ದಾರೆ ಅಂತ. ಅದನ್ನ ಮುಂದೆ ಏನಾಯ್ತು ಅಂತ ನಿಮ್ಗೆ ಗೊತ್ತಿರಬೇಕು. ಯಾಕಂದ್ರೆ ಜಿಲ್ಲಾಡಳಿತ ಅವರು ಹೋದ ವೇದಿಕೆ ಮೇಲೆ ಹೇಳಿದ್ರು, ನೀವು ಮುಂದೆ ಬಂದು ಅದು ಏನು ಮಾಡಬೇಕು ಅಂತ ಹೇಳಿದ್ರೆ ನಾವು ಮಾಡ್ತೀವಿ ಅಂತ. DC ಆಫೀಸ್ ಕಾಂಪೌಂಡ್ನಲ್ಲಿ ಮಾಡಬೇಕು ಅಂದಾಗ ಅದನ್ನು ಮುಂದೆ ತಗೊಂಡೋಗಿ ಅದನ್ನು ಹೆಂಗೆ ಮಾಡಿಸ್ಬೇಕು ಅದು ನಿಮ್ಮ ಜವಾಬ್ದಾರಿ ಆಗಿರುತ್ತೆ. ಮೋಸ್ಟ್ಲಿ ಆಗಿಲ್ಲ. AC ಮೇಡಮ್ ಅವರೇ ದಯವಿಟ್ಟು DC ಸಾಹೇಬರಿಗೆ ಹೇಳಿ, ಯಾಕೆಂದರೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಮೊದಲನೇ ಮುಖ್ಯಮಂತ್ರಿಯವರು, ಅವ್ರಿಗೊಂದು ಗೌರವ ಸಲ್ಲಿಸಬೇಕಾಗಿರುತ್ತೆ, ನಮ್ದೆಲ್ಲ ಜವಾಬ್ದಾರಿ ಆಗಿರುತ್ತೆ. ದಯವಿಟ್ಟು ಅದೊಂದು DC ಸಾಹೇಬರಿಗೆ ಹೇಳಿ. ಅಲ್ಲಿ ಅಂತ ಹೇಳಿದ್ರಲ್ಲ ಶ್ರೀನಿವಾಸ್ ಗೌಡ್ರು ಎಲ್ಲ ರೆಡಿ ಮಾಡಿ ಕೊಟ್ಟಿದ್ದಾರೆ ಅಂತ, ಅದು ಏನು ಅಫಿಷಿಯಲ್ ಆಗಿ ಹೌ ಇಟ್ ಹ್ಯಾಸ್ ಟು ಬಿ ಹ್ಯಾಪನ್ ಜಸ್ಟ್ ಪ್ರೋಸೆಸ್ ಮಾಡಿ. ಮತ್ತೆ ಇನ್ನೊಂದು, ಈ ಇನ್ವಿಟೇಷನ್ ಕೊಡುವಾಗ ಸಂಘಟನೆಯವರು ನೀವು ಎಲ್ಲ ಬಂದಾಗ ನಿಮಗೊಂದು ಮಾತು ಹೇಳಿದ್ದೆ, ಅದು ನಿಮಗೂ ಹೇಳ್ತೀನಿ ಇವಾಗ. ಯಾಕಂದರೆ ರೆಡ್ಡಿ ಜನಾಂಗದವರು ನಮ್ಮ ಶಾಸಕರು ಹೇಳಿದಂಗೆ ರೆಡ್ ಒಲಿಂಟಿಕ್ ಮೊತ್ತಂಡಮು ಅಂದರೆ ಅದೊಂದು ಅರ್ಹತೆ. ನೀವು ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಎರಡೂ ನೀವು ಸಾಮಾಜಿಕವಾಗಿ ಒಂದು ಹಂತದಲ್ಲಿ ಮೇಲಿದ್ದೀರ. ಅವತ್ತು ಹೇಳಿದ್ದೀನಿ ನಾನು, ಯಾವುದಾದ್ರೂ ಕೈಗಾರಿಕೆಗಳು ಶುರು ಮಾಡಿ ನೀವು ಉದ್ಧಾರ ಆಗ್ತೀರಾ, ನಿಮ್ಮ ಜೊತೆ ಪಕ್ಕದಲ್ಲಿರೋರು ಬೇರೆ
ಅವ್ರಿಗೆ ಉದ್ಯೋಗನೂ ಸಿಗುತ್ತೆ ಅಂತ. ಯಾಕಂದರೆ ಆರ್ಥಿಕವಾಗಿ ನೀವು ಬಹಳ ಜೋರಾಗಿದ್ದೀರ. ರೆಡ್ಡಿ ಕಮ್ಯುನಿಟಿ ಅಂದರೆ ಅದು ಹಂಗೆ. ಕರೆಕ್ಟಾ? ಅದಕ್ಕೆ ಇವಾಗ ಎಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಎಲ್ಲೆಲ್ಲ ಆಗ್ತಿದೆ, KDBದು KGF ಅಲ್ಲಾದರೂ ಆಗಲಿ, ನರಸಾಪುರಲ್ಲಾದರೂ ಆಗಲಿ, ಮುಳಬಾಗ್ಲಾದರೂ ಆಗಲಿ, ಎಲ್ಲ ಕಡೆನೂ ಜಮೀನು ತೊಗೊಂಡು ಯಾವುದೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ನೀವು ಆರ್ಥಿಕವಾಗಿ ಮುಂದೆ ಬರ್ತೀರಾ. ಅದ್ರ ಜೊತೆ ಎಂಪ್ಲಾಯ್ಮೆಂಟು ಕ್ರಿಯೇಟ್ ಮಾಡ್ತೀರಾ. ಹಳೆ ಕಾಲದಲ್ಲಿ రెడ్డోళ్ళ ఇంటికి పోతాండమో పని చేసేకి పోతాండమో అంటారు. రెడ్డోళ్ళ కంపెనీకి పోతాండమోపా పని చేసేకి పోతాండమో ಅಂತ ಹೇಳ್ತಾರೆ. ಬೇರೆಯವರು ಬಂದು ಇಲ್ಲಿ ಫ್ಯಾಕ್ಟ್ರಿ ಮಾಡಿ ಇದು ಮಾಡಿ ಅಂತಲ್ಲ, ನೀವೇ ಮುಂದೆ ಬನ್ನಿ. ಎಲ್ಲಕ್ಕೆ ನೀವು ಎಜುಕೇಟೆಡ್ ಆಗಿದ್ದೀರ, ನಿಮ್ಮ ಮಕ್ಕಳೆಲ್ಲ ಎಜುಕೇಟೆಡ್, ಒಳ್ಳೆ ಎಜುಕೇಷನ್ ಸಿಕ್ಕಿದೆ, ನಿಮ್ಮಲ್ಲಿ ಒಳ್ಳೆ ಬ್ಯಾಂಕ್ ಬ್ಯಾಲೆನ್ಸ್ ಇರುತ್ತೆ, ಆಸ್ತಿಗಳು ಇರುತ್ತೆ, ಎಲ್ಲ ಒಂದು ಮಾಡಿ ಎಲ್ಲಾನು ಉದ್ಧಾರ ಮಾಡೋ ಜವಾಬ್ದಾರಿ ನಿಮ್ದು ಅಂತ ಹೇಳ್ತಾ, ಬಡವರು ನೀವೆಲ್ಲ ಬಡವ್ರನ್ನ ಅದಕ್ಕೆ ಮುಂದೆ ತಗೊಬನ್ನಿ, ದಯವಿಟ್ಟು ಈ ಕೆಲಸ ಮಾಡಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಉತ್ಸವದ ಅಂಗವಾಗಿ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಜನಪ್ರಿಯ ಶಾಸಕರು, ಅಚ್ಚುಮೆಚ್ಚಿನ ನಾಯಕರು ಆದಂಥ ಕೋಲಾರ ತಾಲೂಕಿನ ಕುತ್ತೂರು ಮಂಜಣ್ಣವರೇ, ಪ್ರತಿ ಎಲ್ಲ ತಾಲೂಕುಗಳಿಗೂ ಹೋಗಿ ನಮ್ಮ ಸಮುದಾಯದವರಿಗೆ ನಮ್ಮ ಒಂದು ಸಂಘಟನೆ ಮಾಡಬೇಕು, ಸಂಘಟನೆ ಮಾಡಿದಾಗ ನಮ್ಮ ಕುಲಸ್ಥರಿಗೆ ಏನಾದರೂ ಅನುಕೂಲ ಆಗ್ತದೆ ಅನ್ನೋ ಒಂದು ಮಾತನ್ನು ಅರ್ಥ ಮಾಡಿಕೊಂಡು ಅವರು ನಮ್ಮ ಕೋಲಾರ ಜಿಲ್ಲೆಯಲ್ಲ, ಇಡೀ ದಕ್ಷಿಣ ಉತ್ತರ ಎಲ್ಲ ಕಡೆ ಓಡಾಡಿ ಇವತ್ತು ಒಂದು ಸಂಘಟನೆ ಮಾಡಿದ್ದಾರೆ. ಅವರಿಗೆ ನಾನು ಮೊದಲನೇದಾಗಿ ತುಂಬ ಹೃದಯ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳಿಗೆ ರೆಡ್ಡಿ ಸಮುದಾಯದ ಅಧ್ಯಕ್ಷರನ್ನು ಮಾಡಿದರು. ಅದೇ ರೀತಿ ಜಿಲ್ಲಾ ಮಟ್ಟದಲ್ಲಿ ಇದುವರೆಗೂ ಮಾಡಿರಲಿಲ್ಲ. ಮೊನ್ನೆ ಕೆಲವೇ 20 ದಿನದಲ್ಲಿ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಅಧ್ಯಕ್ಷರು ಮಾಡೋದಕ್ಕೆ 6 ತಾಲೂಕುಗಳ ಅಧ್ಯಕ್ಷರು, ಅವರ ಒಂದು ಆಡಳಿತ ಮಂಡಳಿಯವರು ಮತ್ತು ಜಿಲ್ಲಾ ಮಟ್ಟದವರೆಲ್ಲ ಸೇರಿ ಒಂದು ಜವಾಬ್ದಾರಿಯನ್ನು ನನಗೆ ಕೊಟ್ಟಿದ್ದಾರೆ. ಇದು ಅಧಿಕಾರ ಅಲ್ಲ, ಇದು ನಮ್ಮ ರೆಡ್ಡಿ ಕುಲಬಾಂಧವರಿಗೆ ಸೇವೆ ಮಾಡೋ ಅವಕಾಶವನ್ನು ನನಗೆ ಕಲಿಸ್ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ನನ್ನ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಮತ್ತು ಇವತ್ತು ಈ ಕಾರ್ಯಕ್ರಮವನ್ನು ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯಿತಿ ಮತ್ತು ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆಯಿಂದ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಬಹಳ ಅದ್ಧೂರಿಯಾಗಿ ಮಾಡೋದಕ್ಕೆ ನಮ್ಮ ಜಿಲ್ಲಾ ಆಡಳಿತವರಿಗೆ ಮನವಿ ಮಾಡಿಕೊಂಡಾಗ ಅವರು ಬಹಳ ಕಡಿಮೆ ಜನ ಬರ್ತಾರೆ ಅನ್ನೋ ಒಂದು ಭಾವನೆಯಲ್ಲಿದ್ದು, ಇದುವರೆಗೂ ನಮ್ಮ ಸಮುದಾಯದವರು ಬರ್ತಾ ಇದ್ದಿದ್ದು ವೇಮಣ್ಣ ಜಯಂತಿಗೆ ಒಂದು 200-300 ಜನ ಬರೋಷ್ಟೊತ್ತಿಗೆ ಎಲ್ಲ ಕೆಲಸಗಳಿದೆ ಅಂತ ಬರ್ತಾ ಇರಲಿಲ್ಲ. ಈ ಬಾರಿ ಎಲ್ಲ ತಾಲೂಕಿನ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿಯವರು, ಜಿಲ್ಲಾ ಸದಸ್ಯರುಗಳೆಲ್ಲ ಸೇರಿ ಇಲ್ಲ, ಈ ಸಾರಿ ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು, ಆ ಕೆಲಸ ಒಗ್ಗಟ್ಟಾಗಿ ನಾವು ಪ್ರದರ್ಶನ ಮಾಡಬೇಕು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಇವತ್ತು ಬಹಳ ಸಂಖ್ಯೆಯಲ್ಲಿ ಇವತ್ತು ಬಂದಿರೋದು ನಿಮ್ಮನ್ನೆಲ್ಲ ನೋಡಿ ನನಗೆ ತುಂಬ ಹೃದಯದ ಅಭಿನಂದನೆಗಳು ತಮಗೆಲ್ಲರಿಗೂ ಸಲ್ಲಿಸಬೇಕು ಅಂತ ಭಾವನೆ ಆಗಿದೆ. ಮಾನ್ಯ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರೂ ಭಾಳ ಚೆನ್ನಾಗಿ ನಮಗೆ ಸ್ಪಂದಿಸಿದ್ರು. ನಾವು ಇನ್ವಿಟೇಷನ್ ಕೊಡಬೇಕಾದ್ರೆ ಎಲ್ಲರ ಹತ್ರ ಹೋಗಿದ್ವಿ. ಮಾನ್ಯ ಶಾಸಕರಲ್ಲಿ ಹೋದಾಗ, ನಮ್ಮ ಲೋಕಸಭಾ ಸದಸ್ಯರ ಹತ್ರ ಹೋದಾಗ ಅವ್ರು ಸ್ವಲ್ಪ ಮೃದು ಮನುಷ್ಯರು, ಅವರು ಕಠಿಣವಾಗಿ ಗಟ್ಟಿಯಾಗಿ ಮಾತಾಡೋಂಥ ಮನುಷ್ಯರಲ್ಲ, ಅವನು ಮೃದುವಾದಂಥ ಮನುಷ್ಯರು. ಅವರೊಂದು ಮಾತನ್ನು ಹೇಳಿದ್ರು, ರೆಡ್ಡಿಗರು ಎಲ್ಲಪ್ಪ ಇದ್ದಾರೆ, ಬಡವರೇ ಎಲ್ಲ, ನೀವು ಎಲ್ಲ ಸಾಹುಕಾರರು, ವಕೀಲರು ಸಾಹುಕಾರರು, ನಾವೇ ಬಡವರು ಅಂತ. ಆದರೆ ರೆಡ್ಡಿ ಅಂದರೆ ಬಂಗಾರ ಕಡ್ಡಿ ಅಂತ ಹೇಳ್ತೀವಿ, ಆದರೆ ರೆಡ್ಡಿಗಳಲ್ಲಿ ಒಂದು ಗುಣ ಇದೆ, ಅವ್ರು ಹೇಳಿರೋದ್ರಲ್ಲಿ ಕೂಡ ಒಂದು ಅರ್ಥನೂ ಇದೆ. ನಾವು ಮೇಲೆ ಇಲ್ಲ ಅಂತಲ್ಲ, ಯಾವುದ್ರಲ್ಲಿ ಮೇಲು ಅಂತಂದರೆ ನಮ್ಮ ರೆಡ್ಡಿ ಕುಲಬಾಂಧವರಿಗೆ ದಾನ ಮಾಡೋದು, ಕೈ ಕೊಡುವಂಥ ಒಂದು ಅದೃಷ್ಟವನ್ನು ನಾವು ಕೇಳ್ಕೊಂಡಿದ್ದೀವಿ. ಅದು ನಮ್ಮ ಹೇಮರೆಡ್ಡಿ ಮಲ್ಲಮ್ಮ ಮತ್ತು ಹೇಮಣ್ಣವರ ಆದರ್ಶದಿಂದ ನಾವು ಯಾವತ್ತೇ ಆಗಲಿ ನಮ್ಮ ಕುಲಬಾಂಧವ, ನಮ್ಮ ದೇವರು ಹೇಮರೆಡ್ಡಿ ಮಲ್ಲಮ್ಮನವರು ಕೇಳ್ಕೊಂಡಿದ್ದು ವರ ಶ್ರೀಶೈಲದ ಮಲ್ಲಿಕಾರ್ಜುನ ಸ್ವಾಮಿ ಪ್ರತ್ಯಕ್ಷವಾಗಿ ನೀನು ಏನು ಬೇಕು ಕೇಳ್ಕೊಮ್ಮ ಅಂತ ಕೇಳಿದಾಗ ಅವ್ರು ಕೇಳ್ಕೊಂಡಿದ್ದ ಆ ತಾಯಿ ನಮ್ಮ ಕುಲಬಾಂಧವರು ಎಂದಿಗೂ ಕೈ ಚಾಚಬಾರ್ದು, ಕೈ ಮೇಲೆ ಇರಬೇಕು, ಒಬ್ಬರಿಗೆ ಅನ್ನ ಇಡುವಂಥವ್ರು ಆಗಬೇಕು ಅಂತೇಳಿ ಆಶೀರ್ವಾದ ಮಾಡಿರೋದ್ರಿಂದ ನಾವು ಎಷ್ಟೇ ಬಡವರಾದರೂ ಕೂಡ ಒಂದು ಒಳ್ಳೆಯ ಹೃದಯನ ಕೊಟ್ಟಿರ್ತದೆ. ಅವನು ತಿನ್ನೋಕ್ಕಿಲ್ಲದೆ ಇದ್ರೂ ಕೂಡ ಮನೆಗೆ ಬಂದಂಥವ್ರಿಗೆ ಅವನ ಕೈಯಲ್ಲಿ ಅವನ ಮನೆಯಲ್ಲಿ ಇಲ್ಲಿರೋಂಥ ಒಂದು ಊಟವನ್ನು ಬಡಿಸಿ ಒಂದು ಗ್ಲಾಸ್ ನೀರನ್ನು ಕೊಟ್ಟು ಕಳಿಸುವಂಥ ಒಂದು ಬುದ್ಧಿಯನ್ನು ಕೊಟ್ಟಿದೆ. ಆ ವಿಶಾಲವಾದಂಥ ಹೃದಯವನ್ನು
ನಮ್ಮ ಜನಾಂಗ ಕೊಟ್ಟಿದ್ದಾರೆ ಅಂತ ಹೇಳೋದಕ್ಕೆ ನಾನು ಸಂತೋಷ ಪಡ್ತೇನೆ. ದಯವಿಟ್ಟು ನಾನು ಹೆಚ್ಚಾಗಿ ಭಾಷಣ ಮಾಡಕ್ಕೆ ಹೋಗಲ್ಲ, ಯಾಕಂದ್ರೆ ಬಹಳ ಸಮಯ ಜಿಲ್ಲೆಯ ಮೇಲೆ ಎಲ್ಲ ಜನಗಳ ಮೇಲೆ ಇದ್ದು ಅವರ ಆಶೀರ್ವಾದ, ಆಯುಷು, ಆರೋಗ್ಯ, ಐಶ್ವರ್ಯ ಎಲ್ಲವನ್ನೂ ಕೊಟ್ಟು ಬುದ್ಧಿವಂತರನ್ನಾಗಿ ವಿದ್ಯಾವಂತರನ್ನಾಗಿ ಮಾಡಲಿ ಅಂತ ಅವ್ರ ಪಾದಗಳಿಗೆ ನಮಸ್ಕಾರ ಮಾಡಿಸ್ತಾ ನಾನು ಅವರಲ್ಲಿ ಬೇಡ್ಕೊಳ್ತಾ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ಜಿಲ್ಲಾಡಳಿತಕ್ಕೂ ಹಾಗೆ ತಾಲೂಕಾಡಳಿತ ಎಲ್ಲರಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ. ಒಂದು ಅಧಿಕಾರಿಗಳಾಗೇ ನಾವಿರಬಾರ್ದು, ಸಮಾಜದಲ್ಲಿ ಒಂದು ಪ್ರಜೆಗಳಾಗಿ ನಾವಿರಬೇಕು. ಸಮಾಜದ ಜೊತೆ ಅನುಗುಣವಾಗಿ ಹೊಂದಾಣಿಕೆಯಿಂದ ಹೋಗಬೇಕನ್ನೋಂಥ ಗುಣಗಳು ಅಧಿಕಾರಿಗಳಲ್ಲಿರಬೇಕು, ಜನಪ್ರತಿನಿಧಿಗಳಲ್ಲೂ ಇರಬೇಕು. ಆ ಗುಣಗಳೆಲ್ಲ ಇದೆ. ಆದ್ರಿಂದ ನಾನು AC ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ, ಯಾಕಂದ್ರೆ ಒಬ್ರು ಬರೋದು ಅದು ಒಳ್ಳೇದು. ಸಮಾಜದ ಜೊತೆಯಲ್ಲಿ, ಯಾವುದೇ ಸಮಾಜದ ಜೊತೆಯಲ್ಲಿ ನಾವು ಹೊಂದ್ಕೊಂಡು ಹೋಗುವಂತ ಇದು ಇರಬೇಕು. ಅವ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಆಮೇಲೆ ಜಿಲ್ಲಾ ಅಧ್ಯಕ್ಷರು, ರೆಡ್ಡಿ ಜನಾಂಗದ ಜಿಲ್ಲಾ ಅಧ್ಯಕ್ಷರು, ಎಲ್ಲ ತಾಲೂಕುವಾರು, ಮುಳಬಾಗಿಲು, ಶ್ರೀನಿವಾಸಪುರ, ಬಂಗಾರಪೇಟೆ, KGF, ಮಾಲೂರು, ಕೋಲಾರ ಎಲ್ಲ ತಾಲೂಕು ಅಧ್ಯಕ್ಷರುಗಳು, ರಾಜ್ಯದ ನಿರ್ದೇಶಕರು ಎಲ್ಲರೂ ಇದರ ವೇದಿಕೆ ಮೇಲೆ ನಿಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಅದೇ ರೀತಿ ನನಗೆ ರಾಜಕೀಯದಲ್ಲಿ ಎಲ್ಲ ಮಾರ್ಗದರ್ಶನಗಳನ್ನು ಕೊಟ್ಟು ಎಲ್ಲವನ್ನೂ ಮಾಡಿ ನನ್ನನ್ನು ಕೈ ಹಿಡಿದು ನಮ್ಮ ರಾಮಲಿಂಗಾರೆಡ್ಡಿ ಅವರು ಬಂದಿದ್ದಾರೆ, ಅವ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಅದೇ ರೀತಿ ಕಿರಣ್ ರೆಡ್ಡಿ ಬಂದು ಲಾಸ್ಟಲ್ಲಿ ಕಿರಣ್ ರೆಡ್ಡಿ ಹೆಸರು ಹೇಳಬೇಕು ಅಂದೆ. ಕಿರಣ್ ರೆಡ್ಡಿ ನಾವೆಲ್ಲ ಆತ್ಮೀಯ ಸ್ನೇಹಿತರು, ಹಳೆಯ ಸ್ನೇಹಿತರು, ಇವತ್ತಲ್ಲ ಒಂದು 30 ವರ್ಷಗಳ ಸ್ನೇಹಿತರು ನಾವೆಲ್ಲ. ಹೆಂಗೆ ಅಂದರೆ ನಾವೆಲ್ಲ ತುಂಬ ಪ್ರೀತಿಯಿಂದ ಇದ್ವಿ. ಕಿರಣ್ ರೆಡ್ಡಿ ಅಂದರೆ ಯಾರಿಗೂ ಗೊತ್ತಾಗೋದಿಲ್ಲ. ಪಟೇಲ್ ಕಿರಣ್ ರೆಡ್ಡಿ ಇದ್ರೆ ತಿಪ್ಪಾರೆಡ್ಡಿ, ತಿಪ್ಪಾರೆಡ್ಡಿ ಅವ್ರ ಮಗ ಪಟೇಲ್ ಕಿರಣ್ ರೆಡ್ಡಿ ಇದ್ರೆ ಎಲ್ಲರಿಗೂ ಗೊತ್ತಾಗೋದು. ನಾವೆಲ್ಲ ತುಂಬ ಆತ್ಮೀಯರು. ಕಿರಣ್ ರೆಡ್ಡಿ ಇವತ್ತು ಬಂದಿರೋದಕ್ಕೆ ನಾನು ತುಂಬ ಖುಷಿ ಆಯಿತು ನನಗೆ. ಯಾಕಂದರೆ ಸ್ನೇಹಿತರು ನಾವು ಅವಾಗ ಫೋನಲ್ಲಿ ಮಾತಾಡ್ತಾ ಇರ್ತೀವಿ, ಕಾರ್ಯಕ್ರಮಗಳಲ್ಲಿ ಎಲ್ಲಾದ್ರೂ ಹೋಗ್ಬೇಕಾದ್ರೆ ಮಿಸ್ಸಿಂಗ್ ಆಗ್ತಾ ಇರ್ತೀವಿ, ಫೋನಲ್ಲಿ ಮಾತಾಡ್ತಾ ಇರ್ತೀವಿ. ಜನಾಂಗ ಅಂದ್ರೂ ಎಷ್ಟು ಪ್ರೀತಿ ಇದೆಯೋ ಪಬ್ಲಿಕ್ ಮೇಲೂ ಅಷ್ಟೇ ಪ್ರೀತಿ ಇದೆ. ಇವತ್ತನೇ ಹೇಳಿದ್ರು ಅಣ್ಣ ಅವರು ದಾನ ಧರ್ಮದ ಇದು ಇರುತ್ತೆ ಅಂತ. ನಾನು ಕಿರಣ್ ರೆಡ್ಡಿ ಮಾಡಿರುವಂಥ ದಾನ ಧರ್ಮಗಳು ಏನು ಹೆಂಗೆ ಅಂತ ನಾನು ನೋಡಿದ್ದೀನಿ, ಎಲ್ಲವನ್ನು ನೋಡಿದ್ದೇನೆ. ಮೊನ್ನೆ ರೀಸೆಂಟಾಗಿ ಯಾವುದೋ ಒಂದು ಬರ್ತ್ಡೇ ಪ್ರೋಗ್ರಾಮ್ ಮಾಡ್ದೆ, ಅದು ಯಾವುದು ಏನು ಅಂತ ಹೇಳೋದು ಬೇಡ, ಬರ್ತ್ಡೇ ಪ್ರೋಗ್ರಾಮ್ ಮಾಡ್ದೆ. ಆ ಪ್ರೋಗ್ರಾಮು ನಾನು ಹೋಗೋಕ್ಕಾಗಿಲ್ಲ, ನನ್ನನ್ನು ಕರೆದಿದ್ದು ನಾನು ಹೋಗೋಕ್ಕಾಗಿಲ್ಲ. ಯಾರ್ಯಾರು ಹೋಗಿದ್ದವರು ಹೇಳಿದ್ರು, ಅದು ಬರ್ತ್ಡೇ ಪ್ರೋಗ್ರಾಮ್ ಅಲ್ಲ ಮದುವೆ ಪ್ರೋಗ್ರಾಮ್ ಥರ ಮಾಡಿಬಿಟ್ಟಿದ್ದ ಭಯಂಕರವಾಗಿ ಅಂತ ಹೇಳಿದ್ರು. ಅಂದರೆ ಕಿರಣ್ ರೆಡ್ಡಿ ಆ ಥರ ಊಟ ಹಾಕೋದ್ರಲ್ಲಾಗಲಿ, ವಿಶ್ವಾಸದಲ್ಲಾಗಲಿ ಇದರಲ್ಲೆಲ್ಲ ತುಂಬ ಒಳ್ಳೆಯವರು. ಇನ್ನೊಂದೇನೆಂದರೆ ಮುಖ್ಯವಾಗಿ ನಮ್ಮ ಪುಟ್ಟಪರ್ತಿ ಸಾಯಿಬಾಬಾ ಅವರು ಭಕ್ತರು ಬೇರೆ ಅವರು. ಅವ್ರ ಮನೆ ಗೃಹಪ್ರವೇಶಕ್ಕೂ ಸಾಯಿಬಾಬಾ ಬಂದಿದ್ರು, ಪ್ಲಸ್ ಅವ್ರ ಮನೆಗೆ ಅವಾಗ ಪುಟ್ಟಪರ್ತಿ ಸಾಯಿಬಾಬಾ ಅವರು ಬಂದು ಹೋಗ್ತಾ ಇದ್ರು ಅವ್ರ ಮನೆಗೆ, ನಾವು ನೋಡಿರುವಂಥದ್ದು. ಅದರಿಂದ ನೀನು ಬಂದಿದ್ದಕ್ಕೆ ಜಿಲ್ಲೆಯ ಪರವಾಗಿ, ರೆಡ್ಡಿ ಜನಾಂಗದ ಪರವಾಗಿ ನಿನಗೂ ಧನ್ಯವಾದಗಳು ಕಿರಣ್. ಇವತ್ತು ನಮ್ಮ ಜಿಲ್ಲೆಯಲ್ಲಿ ಯಾವತ್ತು ನಮಗೆ ಸ್ಪೋಕ್ಸ್ ಮ್ಯಾನ್ ಅಂದರೆ ಮೇಡಮ್ ಅವರೇ, ಎಲ್ಲ ನಮ್ಮ ನಿರೂಪಣೆ ಮಾಡೋರು ಅವರೇ. ಇಲ್ಲೆಲ್ಲ ಚೆನ್ನಯ್ಯ ರಂಗಮಂದಿರ ತುಂಬಿರೋದು ಅಂದರೆ ಇವತ್ತೇ ಫಸ್ಟ್ ಟೈಮ್ ನಾನು ಯಾವಾಗ ನೋಡೋದು ಅಲ್ಲಿ ಹಿಂದ್ಗಡೆ ಖಾಲಿ ಇರುತ್ತೆ. ಆವಾಗ ತುಂಬಿತ್ತು, ಇವಾಗ ಹಿಂದ್ಗಡೆ ಒಂದು 20-30 ಜನ ಇಲ್ಲ, ಹೋಗಿರ್ತಾರೆ, ರಿಸರ್ಚ್ ಹೋಗಿರ್ತಾರೆ, ಎಲ್ಲ ಹೋಗಿರ್ತಾರೆ, ಪರವಾಗಿಲ್ಲ. ಅಂದ್ರೆ ಇಷ್ಟು ಜನ ತುಂಬಿದ್ದಿದೆ ಅಂದ್ರೆ ರೆಡ್ಡಿ ಜನಾಂಗದಲ್ಲಿ ಒಗ್ಗಟ್ಟು ಎಷ್ಟು ಮಟ್ಟಿಗಿದೆ ಅನ್ನೋದಕ್ಕೆ ಇದೇ ಸಾಕ್ಷಿಯಾಗಿದೆ. ಇವತ್ತು ಖಂಡಿತವಾಗ್ಲೂ ನಮ್ಮ ಸ್ನೇಹಿತ ಶಾಸಕರು ಮಂಜುನಾಥ್ ಅವರು, ಸಮೃದ್ಧಿ ಮಂಜುನಾಥ್ ಅವರು ಹೇಳಿದಂಗೆ ಖಂಡಿತವಾಗ್ಲೂ ಯಾವತ್ತೂ ಒಗ್ಗಟ್ಟಾಗಿರ್ಬೇಕು. ನಮ್ಮ ಕೈಯಲ್ಲಾದರೆ ಯಾರಿಗಾದ್ರೂ ಸಹಾಯವನ್ನು ಮಾಡಬೇಕು, ತೊಂದರೆಯನ್ನು ಯಾರಿಗೂ ಬಯಸಬಾರ್ದು. ಇಲ್ಲ ನಮ್ಮ ಕೈಯಲ್ಲಿ ಒಳ್ಳೇದು ಮಾಡೋಕ್ಕಾಗಲ್ಲ ಅಂದರೆ ಊಟ ತಿಂದ್ಬಿಟ್ಟು ಮನೇಲಿ ಮಾಡ್ಕೋಬೇಕು. ಆ ಗುಣ, ಆ ಮಟ್ಟ ಅದರಲ್ಲಿ ಇರೋದಂದ್ರೆ ಈ ಜನಾಂಗದಲ್ಲಿ ಇದೆ ಅಂತ ನಾನು ಒಂದು ವಿಶ್ವಾಸದಿಂದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮುಖ್ಯವಾಗಿ ಇವತ್ತು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಕರ್ನಾಟಕಕ್ಕೆ ಮೊದಲನೇ ಮುಖ್ಯಮಂತ್ರಿ ಕೊಟ್ಟಿರುವಂಥ ಒಂದು ಜನಾಂಗ. ಇವತ್ತು ಬೆಂಗಳೂರಲ್ಲಿ ರಿಂಗ್ ರೋಡ್, ಹೊರವರ್ತಲ ರಸ್ತೆಯನ್ನ KC ರೆಡ್ಡಿ ರಸ್ತೆ ಅಂತ ಹೆಸರಿಟ್ಟಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ನಾವೇನು ಮಾಡೋಕ್ಕಾಗಿಲ್ಲ. ಯಾರೋ ಬೆಂಗಳೂರಲ್ಲಿ ಇಟ್ಕೊಂಡಿದ್ದ, ಅವ್ರ ಮೇಲೆ ಪ್ರೀತಿ ವಿಶ್ವಾಸ ಅವ್ರ ಮೇಲೆ ಇರುವಂಥವ್ರು ಬೆಂಗಳೂರಲ್ಲಿ ಇಟ್ಟಿದ್ದಾರೆ. ಅಂದರೆ ಹುಟ್ಟಿದ್ದಿಲ್ಲಿ, ಬೆಳೆದಿದ್ದಿಲ್ಲಿ, ಕರ್ನಾಟಕ ಮೊದಲನೇ ಮುಖ್ಯಮಂತ್ರಿ ಆಗಿದ್ದು, ಗವರ್ನರ್ ಆಗಿದ್ದು, ಇಲ್ಲಿಂದ ಹೋಗಿರುವಂಥವ್ರು. ಇವ್ರ ಹೆಸರನ್ನೇ ನಾವು ಈ ಕೋಲಾರಲ್ಲಿ ಒಂದು ವಿಗ್ರಹವನ್ನು ಇಷ್ಟು ದಿವಸ ಅವ್ರಿಗೆ ಇಟ್ಕೊಂಡಿಲ್ಲ. ಆದರೆ ಈ ವಾದ 2013-14ರಿಂದ ನಮ್ಮ ರಾಮಲಿಂಗಾರೆಡ್ಡಿ ಅವ್ರದ್ದು ಇದೆ. ಏನಾದರೂ ಮಾಡಿ KC ರೆಡ್ಡಿ ಅವ್ರ ವಿಗ್ರಹವನ್ನು ಇಡಬೇಕು ಅಂತ ಆವಾಗ ಹೇಳ್ತಾ ಇದ್ರು. ಅವರು ನಮಗೆ ಬಲಾತ್ಕಾರ ಮಾಡ್ತಾ ಇದ್ರು. ಏನೋ ಮಾಡೋಣ ಅನ್ಕೊಂಡು ಏನೋ ಇನ್ನೊಂದೇನು ಅಂದರೆ ನಾವ್ಯಾರು ಮಾಡೋಕ್ಕೆ, ಇನ್ನೊಬ್ರು ಯಾರು ಮಾಡೋದಕ್ಕೆ. ಅವ್ರಿಗೆ ಗೊತ್ತಿದೆ. ಅವರೆಲ್ಲ ಈ ರಾಜ್ಯದ ಜನಗಳ ಪ್ರೀತಿಯನ್ನು ಗೆದ್ದಿರೋರು, ವಿಶ್ವಾಸವನ್ನು ಗೆದ್ದಿರೋರು KC ರೆಡ್ಡಿ ಅವರು. ಅಂಥವ್ರು ಯಾರ ಕೈಯಲ್ಲಿ ಮಾಡಿಸ್ಕೋಬೇಕು, ಯಾರ ಕೈಯಲ್ಲಿ ಮಾಡಿಸ್ಕೋಬಾರ್ದು, ಯಾರಿಗೆ ಆಶೀರ್ವಾದ ಮಾಡಬೇಕು, ಯಾರಿಗೆ ಮಾಡಬಾರ್ದು ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಅವ್ರು ಮಾಡಿಸ್ಕೊಳ್ತಾರೆ ಯಾವಾಗ ಅಂತ. ಖಂಡಿತವಾಗ್ಲೂ KC ರೆಡ್ಡಿ ಅವರ ಪುತ್ಥಳಿಯನ್ನ ಇಡಲೇಬೇಕು, ಅವ್ರನ್ನ ನೆನೆಸ್ಕೊಳ್ಳೇಬೇಕು. ಇವತ್ತು ನಾವು ಯಾವಾಗಲೂ ನೆನೆಸ್ಕೊಳ್ತೀವಿ. ME ಕೃಷ್ಣಪ್ಪನವರು
ನಮ್ಮ ರಾಜ್ಯಕ್ಕೆ ಏನ್ ಮಾಡಿದ್ರು, ಈ ಕೋಲಾರ ಜಿಲ್ಲೆಗೆ ಏನ್ ಮಾಡಿದ್ರು ಅಂತ ಗೊತ್ತಿದೆ ಎಲ್ಲರಿಗೂ. ಇವತ್ತೇನಾದ್ರೂ ರೈತರು ಬದುಕ್ತಾ ಇದ್ದಾರೆ ಅಂದ್ರೆ ಎಂ ಇ ಕೃಷ್ಣಪ್ಪ ಕಾರಣಕರ್ತರು ಅದಕ್ಕೆ. ಅದೇ ರೀತಿ ಇವತ್ತು ಕೋಲಾರಕ್ಕೆ ಏನಾದ್ರೂ ಕರೆಂಟ್ ಬಂದಿದೆ ಅಂದ್ರೆ ಆ ಮಹಾನ್ ವ್ಯಕ್ತಿ ಟಿ ಚೆನ್ನೈನವರು BDA ಚೇರ್ಮನ್ ಆಗಿದ್ರು, ಮೈಸೂರು ವಿದ್ಯುತ್ ಶಕ್ತಿ ಅಧ್ಯಕ್ಷರಾಗಿದ್ರು ಟಿ ಚೆನ್ನೈನವರು, ಅವ್ರನ್ನೆಲ್ಲ ನೆನೆಸ್ಕೊಳ್ತೀವಿ ನಾವು. ಅದೇ ರೀತಿ ಡಿ ವಿ ಗುಂಡಪ್ಪನವರು, ಮಾಸ್ತಿ ವೆಂಕಟೇಶ್ ಅಯ್ಯಂಗರ್ನವರು, ಲತೀಫ್ ಸಾಬ್ ಅವರು, ಕೋಲಾರ ಶ್ರೀನಿವಾಸ್ ಗೌಡ್ರು, ನಮ್ಮ ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಒಳ್ಳೆ ವ್ಯಕ್ತಿ ಅಂದ್ರೆ ಶ್ರೀನಿವಾಸ್ ಗೌಡ್ರನ್ನ, ಈ ತರ ಅನೇಕ ಜನರ ನಾವು ನೆನೆಸ್ಕೊಳ್ತೀವಿ ಜಿಲ್ಲೆನಲ್ಲಿ. KC ರೆಡ್ಡಿ ಅವರನ್ನು ನೆನೆಸ್ಕೊಳ್ತೀವಿ. ಆದ್ರೆ ಅವ್ರ ಜ್ಞಾಪಕಾರ್ಥಕವಾಗಿ ಮುಂದಿನ ದಿನಗಳಲ್ಲಿ ನಾವು ಹೇಳ್ಕೊಂಡೇ ಹೋಗ್ತಾ ಇದ್ರೆ ಎಲ್ಲ ಮರ್ತೋಗ್ತಾ ಇರ್ತಾರೆ. ಇವತ್ತು ಉತ್ತರ ಕರ್ನಾಟಕದಲ್ಲಿ ಯಾರಾದ್ರೂ ಮಕ್ಕಳನ್ನ ಕೇಳಿ ಕರ್ನಾಟಕದ ಮೊದಲನೇ ಮುಖ್ಯಮಂತ್ರಿ ಯಾರು, ಮೈಸೂರು ರಾಜ್ಯದ ಕೇಳಿ ಗೊತ್ತಾಗೋದಿಲ್ಲ ಅವ್ರಿಗೆಲ್ಲ. ಅದನ್ನ ಮರಿಬೇಕು ಜನ. ಇವರೆಲ್ಲ ದೇಶಕ್ಕೋಸ್ಕರ ಸೇವೆ ಮಾಡಿದ್ದಾರೆ. ನಾವೇನಾದ್ರೂ ಸ್ವಲ್ಪ ಅವ್ರು ಮಾಡಿರೋದ್ರಲ್ಲಿ ಒಂದು 5%, 1%, 2% ಅದು ಸೇವೆ ಮಾಡೋಕೆ ಪ್ರಯತ್ನಗಳು ಮಾಡೋಣ. ಅವ್ರು ಮಾಡುವಷ್ಟು ನಮ್ಮ ಕೈಗೆ ಮಾಡೋಕ್ಕಾಗೋದಿಲ್ಲ, ಪ್ರಯತ್ನಗಳನ್ನ ಮಾಡೋಣ ಅಂತ ಹೇಳ್ತಾ, ಖಂಡಿತವಾಗ್ಲೂ ಆವತ್ತು ಮೀಟಿಂಗ್ ಮಾಡಿದಾಗ ಮಾಲೂರು ನಂಜೇಗೌಡರು, ನಮ್ಮ MLC ಅನಿಲಣ್ಣ ಅವರು ಈ ತರ ಹೇಳಿದ್ರು, ನಮ್ಮ ಸಂಸದರು ಸಮೃದ್ಧಿ ಮಂಜುನಾಥ್ ಅವರು ಇಬ್ರು ಹೇಳಿದ್ರು. ಏನ್ ಹೇಳಿದ್ರು, KC ರೆಡ್ಡಿ ಅವರು ಪುತ್ಥಳಿಯನ್ನ ಹಿಡೋದಕ್ಕೆ ನಮ್ಮೆಲ್ಲರ ಸಹಕಾರ ಇರುತ್ತೆ. ಜಿಲ್ಲಾ ಮಟ್ಟದಲ್ಲಿ ನಾವೆಲ್ಲರೂ ಸೇರಿ ಅದನ್ನ ಪ್ರಯತ್ನ ಮಾಡೇ ಮಾಡ್ಬೇಕು, ನಾವೆಲ್ಲರೂ ಮಾಡೋಣ ಅಂತ ಹೇಳಿದರೆ ಖಂಡಿತವಾಗ್ಲೂ ನಿಮ್ಮೆಲ್ಲರ ಸಹಕಾರ, ನಾನು ನಿಮ್ಮ ಜೊತೆ ಇದ್ದು, ನೀವು, ನಾವು, ಸಂಸದರು, ಎಲ್ಲ ನಮ್ಮ ಜಿಲ್ಲೆಯ ಶಾಸಕರು, MLCಗಳು, ನಾವೆಲ್ಲರೂ ಸೇರಿ, ಜನಪ್ರತಿನಿಧಿ ಎಲ್ಲರೂ ಸೇರಿ KC ರೆಡ್ಡಿ ಅವರು ಕರ್ನಾಟಕದ ಮೊದಲನೇ ಮುಖ್ಯಮಂತ್ರಿಯನ್ನ ನಾವು ನೆನೆಸ್ಕೊಳ್ಳೇಬೇಕು. ಅವ್ರನ್ನ ಯಾವತ್ತೂ ಮರೆಯುವಂತ ಪ್ರಶ್ನೆ ಇರಬಾರ್ದು. ಅವರ ಪುತ್ಥಳಿಯನ್ನ ನಾವು ಒಂದು ಜಾಗದಲ್ಲಿ ಎಲ್ಲಾದ್ರೂ ಜಿಲ್ಲಾಧಿಕಾರಿಗಳ ಜೊತೆ ಚರ್ಚೆ ಮಾಡೋಣ, ನಾವೆಲ್ಲ ಒಂದು ಮೀಟಿಂಗ್ ಕರೆದು ಚರ್ಚೆ ಮಾಡಿ ಒಂದು ಜಾಗದಲ್ಲಿ ಮಾಡಿ ಲೈಫ್ ಲಾಂಗ್ ನೆನೆಸ್ಕೊಳ್ಳುವಂತ ಕೆಲಸವನ್ನ ನಾವೆಲ್ಲರೂ ಸೇರಿ ಜೊತೆಗೂಡಿ ಮಾಡೋಣ. ಆವತ್ತು ಜನಾಂಗದವರ ಹಿರಿಯರೆಲ್ಲ ಕರಿತೀವಿ, ನೀವು ದೊಡ್ಡವರೆಲ್ಲ ಬನ್ನಿನ, ನೀವೆಲ್ಲರೂ ಬನ್ನಿ, ಕೂತ್ಕೊಂಡು ಜಿಲ್ಲಾಧಿಕಾರಿ ಜೊತೆ ಮಾತಾಡಿ ಎಲ್ಲಿ ಜಾಗ, ಇವಾಗ ಸುಪ್ರೀಂ ಕೋರ್ಟ್ ಆರ್ಡರ್ ಬೇರೆ ಇದೆ, ರೋಡ್ಗಳಲ್ಲಿ ಹಲ್ಲಿ ಇಡಬಾರ್ದು ಅಂತ ಆರ್ಡರ್ ಬೇರೆ ಇದೆ. ಅದನ್ನ ನೋಡ್ಕೊಂಡು ಎಲ್ಲಿ ಇಡಬೇಕು, ಯಾವ ರೀತಿಯಲ್ಲಿ ಇಡಬೇಕು ಅನ್ನೋದನ್ನ ನಾವೆಲ್ಲರೂ ಪ್ಲಾನ್ ಮಾಡಿಕೊಂಡು ಎಲ್ಲರ ಸಲಹೆ ಸೂಚನೆಗಳನ್ನು ತಗೊಂಡು ನಾವೆಲ್ಲರೂ ಜೊತೆಯಲ್ಲಿದ್ದು ಮಾಡೋಣ. ಖಂಡಿತವಾಗ್ಲೂ ನಮ್ಮ ಸಹಕಾರ ನಿಮ್ಮ ಜೊತೆಗೆ ಇದ್ದೇ ಇರ್ತದೆ. ನಾವೆಲ್ಲ ನಿಮ್ಮ ಜೊತೆಗಿದ್ದೀವಿ. ಈ ಕೆಲಸವನ್ನು ಮಾಡೋದಕ್ಕೂ ಸಂಪೂರ್ಣವಾದಂಥ ಸಹಕಾರ ನಾವು ಇದ್ದೇ ಇರ್ತೀವಿ. ಎಲ್ಲ ಶಾಸಕರು ಇರ್ತೀವಿ. ನಾನು ಇರ್ತೀನಿ, ನಂಜೇಗೌಡರು ಇರ್ತಾರೆ, ಸಮೃದ್ಧಿ ಮಂಜುನಾಥ್ ಇರ್ತಾರೆ, SN ನಾರಾಯಣ ಸ್ವಾಮಿ ಇರ್ತಾರೆ, ಎಲ್ಲರೂ ಇರ್ತೀವಿ. ನಾವೆಲ್ಲರೂ ಇರ್ತೀವಿ, ನಿಮ್ಮ ಜೊತೆಲಿ ಕೆಲಸವನ್ನು ಮಾಡೋಣ. ಇಂಥ ವಿಚಾರದಲ್ಲಿ ಏನಾದ್ರೆ ನೀವು ನನಗೂ ಜಗಳ ಇದ್ರೆ ಆಡ್ಕೊಳ್ಳೋಣ, ಅದು ಬೇರೆ. ಈ ಸಮಾಜದ ವಿಚಾರ ಬಂದಾಗ ಎಲ್ಲರೂ ಒಗ್ಗಟ್ಟಾಗಿ ಹೋಗಿ ಆ ಕೆಲಸವನ್ನು ಮಾಡುವಂತ ಜವಾಬ್ದಾರಿ. ಆಮೇಲೆ ಯಜಮಾನ್ರು ಒಂದು ಮಾತು ಹೇಳಿದ್ರು, ಈ ಜಿಲ್ಲೆನಲ್ಲಿ ತಾಲೂಕುವಾರು ವಿದ್ಯಾಸಂಸ್ಥೆಗಳು ಮಾಡೋದಕ್ಕೆ, ನಮ್ಮ ಸಮುದಾಯ ಭವನಗಳನ್ನ ಕಟ್ಟೋದಕ್ಕೆ ಎಲ್ಲರೂ ಸಹಕರಿಸಬೇಕು ಅಂತ ಹೇಳಿದ್ರು. ಯಾವತ್ತು ಒಂದಂತೂ ತಿಳ್ಕೊಳ್ಳಿ ಯಜಮಾನ್ರೆ, ಜನಪ್ರತಿನಿಧಿಗಳು ಸಹಕರಿಸೋದಕ್ಕೆ ನಿಮ್ ಜೊತೆ ಯಾವತ್ತು ಇರ್ತಾರೆ. ಅದನ್ನ ಉಪಯೋಗಿಸೋದಕ್ಕೆ ನೀವು ರೆಡಿಯಾಗಿರ್ಬೇಕು. ಇವತ್ತು ಹೇಳ್ಬಿಟ್ಟು ಹೋಗೋದಲ್ಲ, ಅದನ್ನ ಫಾಲೋ ಅಪ್ ಮಾಡ್ಬೇಕು, ಅದ್ರ ಜೊತೆಗೆ ಬರ್ಬೇಕು. ನಮ್ಮನ್ನು ಕರೀರಿ ಎಲ್ಲಿ ಬರಬೇಕು ಅಂತ. ನೀವು ತಾಲೂಕು ಮಟ್ಟದಲ್ಲಿ ನೀವು ಯಾವ ವಿದ್ಯಾಸಂಸ್ಥೆಗೆ ನೀವು ಅಪ್ಲೈ ಮಾಡಿ, ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ಕೊಡಿ, ನನಗೆ 1 ಅವರಲ್ಲಿ ಜಿಲ್ಲೆನಲ್ಲಿ ಕ್ಲಿಯರ್ ಮಾಡಿ ಕಳಿಸ್ತೀವಿ. 1 ಅವರ್ ಟೈಮ್ ಕೂಡ ಇಲ್ಲಿ ನಿಮ್ಗೆ PO DDP ಹತ್ರ ಬೇಕಾ, ನಿಮ್ಗೆ DDPO ಹತ್ರ ಬೇಕಾ, ಯಾರ ಹತ್ರ ಬೇಕು, ಇಲ್ಲಿ ಕ್ಲಿಯರ್ ಮಾಡುವಂತ ಕೆಲಸ ನಾವು ಮಾಡ್ಕೊಡ್ತೀವಿ. ಅದನ್ನ ಫಾಲೋ ಅಪ್ ಮಾಡಿದ್ರೆ ಈಸಿಯಾಗಿ ಕೆಲಸ ಆಗುತ್ತೆ, ಇಲ್ಲಾಂದ್ರೆ ಆಗೋದಿಲ್ಲ. ಸುಮ್ಮನೆ ಅಪ್ಲೈ ಮಾಡಿಬಿಟ್ರೆ ಆಗೋದಿಲ್ಲ. ನಾವು ಫಾಲೋ ಅಪ್ ಮಾಡಬೇಕು. ಖಂಡಿತವಾಗ್ಲೂ ಆ ಫಾಲೋ ಅಪ್ಗೆ ನಿಮ್ಮ ಜೊತೆಗೂ ಇರ್ತೀವಿ, ನಾವು ನಿಮ್ಮ ಜೊತೆಗಿದ್ದು ಆ ಕೆಲಸವನ್ನು ಮಾಡ್ಕೊಡ್ತೀವಿ ಅಂತ ಹೇಳ್ತಾ, ಇವತ್ತು ಒಂದು ಒಳ್ಳೆ ಕೆಲಸ ನನಗೆ ಖುಷಿಯಾಗಿದೆ. ಇವತ್ತು ಈ ಇಷ್ಟೊಂದು ಕಾರ್ಯಕ್ರಮಗಳು ಮಾಡಿದ್ದೀವಿ. ಎಲ್ಲಾ ಕಾರ್ಯಕ್ರಮಕ್ಕೂ ನಾನು ಬರ್ತೀನಿ, ಮಿಸ್ ಆಗ್ತೀನಿ ಮೇಡಮ್, ಎಲ್ಲದಕ್ಕೂ ಬರ್ತೀನಿ. ಸರ್ಕಾರದ ಸಂಬಂಧಪಟ್ಟಿದ್ದ ಕಾರ್ಯಕ್ರಮ ಎಲ್ಲದಕ್ಕೂ, ಯಾವ್ದಕ್ಕೂ ಬೇರೆ ಪಬ್ಲಿಕ್ ಮಿಸ್ ಆಗ್ಬೋದು. ಟಿ ಚೆನ್ನಯ್ಯ ರಂಗಮಂದಿರ ತುಂಬಿರೋದು ಅಂದ್ರೆ ಫಸ್ಟ್ ಇವತ್ತೇ ಈ ಜನಾಂಗ ಒಗ್ಗಟ್ಟಿದೆ ಅಂತ ಇಲ್ಲಿ ಅರ್ಥ ಆಯ್ತು. ನೀವು KC ರೆಡ್ಡಿ ಅವರ ಪುತ್ಥಳಿ ಇಡೋದಕ್ಕೂ ನಿಮ್ಮೆಲ್ಲರ ಸಹಕಾರನೂ ಇದೆ ಅಂತ ಗೊತ್ತು. ನೀವು ತಾಲೂಕುವಾರು ಸಮುದಾಯ ಭವನಗಳನ್ನ ಮಾಡೋದಕ್ಕೆ ನೀವೆಲ್ಲರೂ ಸಹಕಾರ ಕೊಟ್ಟರೆ ಎಲ್ಲ MLAs ಮಾಡ್ತಾರೆ. ಅದನ್ನ ಖಂಡಿತವಾಗ್ಲೂ ಈಗ ತಾನೆ ಸ್ನೇಹಿತರಾದ ಸಮೃದ್ಧಿ ಮಂಜುನಾಥ್ ಮುಲ್ಬಾಗ್ಲಲ್ಲಿ 2 ಎಕರೆ ಕೊಡ್ತೀವಿ ಅಂತ ಹೇಳಿದ್ರು. ನಾವೆಲ್ಲ 2 ಎಕರೆ ಕೊಡಕ್ಕಾಗಲ್ಲ. ಹೋಗು ಗುರು, ನೀನು 2 ಎಕರೆ ಕೊಡ್ತೀನಿ, ನಾವೆಲ್ಲ ಕೊಡಕ್ಕಾಗಲ್ಲ. 1 ಎಕರೆ ಕೊಡ್ಬೋದು ಅಷ್ಟೇ ನಮ್ಮ ಶಕ್ತಿ. ನಿಂತರ ಶಕ್ತಿವಂತರಾಗ ಆಗಲ್ಲ. 1 ಎಕರೆ ಕೊಡ್ಬೋದು ನಾವೆಲ್ಲ. ಖಂಡಿತವಾಗ್ಲೂ ನಾನು ಕೋಲಾರಲ್ಲಿ ನಿಮ್ಮ ಸಮಾಜಕ್ಕೆ 1 ಎಕರೆ ಜಾಗವನ್ನು ಕೊಡಿಸ್ತೀನಿ. ಅದು ಜಾಗಗಳಿದ್ದಾವೆ, ಸಮುದಾಯ ಭವನ ಮಾಡೋದಕ್ಕೆ ನಿಮಗೆ 1 ಎಕರೆ ಜಾಗವನ್ನು ಕೊಡಿಸ್ತೀನಿ.